ಹಲೋ ಎವ್ರಿವನ್, ವೆಲ್ಕಮ್ ಟು ಕ್ಲಾಸಸ್. ಹಿಂದಿನ ಒಂದು ವಿಡಿಯೋದಲ್ಲಿ ನಾವು 15 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ವೇಟೆಡ್ ಇಂಡೆಕ್ಸ್ ನಂಬರ್ಗಳಲ್ಲಿ 15 ಮಾರ್ಕ್ಸ್ಗೆ ಬರಬಹುದಾದಂತಹ ಇಂಡೆಕ್ಸ್ ನಂಬರ್ಗಳ ಫಾರ್ಮುಲಾಗಳನ್ನು ನೋಡಿದ್ವಿ. ಅವುಗಳಲ್ಲಿ ಮುಖ್ಯವಾಗಿರುವಂಥದ್ದು ಲ್ಯಾಸ್ಪೇರ್ಸ್ ಇರ್ಬೋದು, ಪಾಶೆ ಇರ್ಬೋದು, ಡಾರ್ಬಿಶ್ ಆ್ಯಂಡ್ ಬೌಲೆ ಇರ್ಬೋದು, ಮಾರ್ಷಲ್ ಎಡ್ವರ್ತ್ ಇರ್ಬೋದು ಮತ್ತು ಫಿಶರ್ ಇಂಡೆಕ್ಸ್ ನಂಬರ್ ಇರ್ಬೋದು. ಇವುಗಳ ಫಾರ್ಮುಲಾಗಳನ್ನು ಕೂಡ ನಾವು ಡಿಟೇಲ್ಡ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ಇದರ ಮೇಲೆ 15 ಮಾರ್ಕ್ಸ್ ಪ್ರಾಬ್ಲಮನ್ನು ಈ ವಿಡಿಯೋದಲ್ಲಿ ನಾವು ಸಾಲ್ವ್ ಮಾಡೋಣ. ನಿಮ್ಮ ಸೆಮೆಸ್ಟರ್ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಈ ಒಂದು ಪ್ರಾಬ್ಲಮ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. 15 ಮಾರ್ಕ್ಸ್ ನಾವು ಈಸಿಯಾಗಿ ತಗೋಬಹುದು. ಪ್ರಾಬ್ಲಮ್ ನೋಡ್ರಿ. Calculate Lasper's price index number, Pache's price index number, Darvish-Bowley's index number, Marshall-Edworth index number, Fisher's index number. ಕಾಲಮ್ ನೋಡೋದಾದ್ರೆ ಫಸ್ಟ್ ಒಂದು ಐಟಮ್ಗಳನ್ನು ಕೊಟ್ಟಿದ್ದಾರೆ. ಎ ಬಿ ಸಿ ಡಿ ಪ್ರೈಸ್ ಅಂತ ಇದೆ. ಪ್ರೈಸ್ದಲ್ಲಿ ಬೇಸ್ ಇಯರು ಮತ್ತು ಕರೆಂಟ್ ಇಯರ್ ಕೊಟ್ಟಿದ್ದಾರೆ. ಕ್ವಾಂಟಿಟಿಯಲ್ಲಿ ಕೂಡ ಬೇಸ್ ಇಯರ್ ಮತ್ತು ಕರೆಂಟ್ ಇಯರನ್ನು ನಿಮ್ಗೆ ಕೊಟ್ಟಾರ. ಆಲ್ರೆಡಿ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಬೇಸ್ ಇಯರನ್ನು ಯಾವ ರೀತಿ ಡಿನೋಟ್ ಮಾಡ್ಕೋಬೇಕು ಅನ್ನೋದನ್ನು. ಬೇಸ್ ಇಯರಿಗೆ ನಾವು ಏನಂತ ಹೇಳ್ತೀವಿ, ನಾಟ್ ಅಂತ ಬರಿತೀವಿ. ಹಾಗಾಗಿ ಇದು ಪ್ರೈಸ್ ಇರೋದ್ರಿಂದ ಇಲ್ಲಿ ನಾವೇನು ಬರಿಬೇಕು, ಪಿ ನಾಟ್ ಅಂತ ತಗೋಬೇಕು. ಕರೆಂಟ್ ಇಯರ್ ಪ್ರೈಸ್ ಇರೋದ್ರಿಂದ ಇದಕ್ಕೆ P1 ಅಂತ ತಗೋಬೇಕು. ಸಿಮಿಲರ್ಲಿ ಇದು ಕ್ವಾಂಟಿಟಿ ಕಾಲಮ್, ಬೇಸ್ ಇಯರ್ ಕ್ವಾಂಟಿಟಿಗೆ Q0 ಅಂತ ತಗೋಬೇಕು. ಕರೆಂಟ್ ಇಯರ್ಗೆ Q1 ಅಂತ ತಗೊಂಡು ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡಬೇಕು. ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ನೋಡೋಣ ಅಂತ. ಫಸ್ಟ್ ಕೊಟ್ಟಿರೋ ಡಾಟಾನ ನಾನು ಮತ್ತೆ ವಾಪಸ್ ಇಲ್ಲೇ ಬರಿತಾ ಇದ್ದೀನಿ. ಆಗಲೇ ಹೇಳಿರೋ ಹಾಗೆ ಫಸ್ಟ್ ಒನ್ನನ್ನು P0 ಅಂತ ಬರದೆ, P1 Q0 Q1. ನಾವು ಮೊದಲು ಲ್ಯಾಸ್ಪೇರ್ ಇಂಡೆಕ್ಸ್ ನಂಬರ್ದ ಫಾರ್ಮುಲಾವನ್ನು ನೋಡೋಣ. ಲ್ಯಾಸ್ಪೇರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಈಸ್ ಈಕ್ವಲ್ ಟು ಸಿಗ್ಮಾ P1 Q0 ಡಿವೈಡೆಡ್ ಬೈ ಸಿಗ್ಮಾ P0 Q0 ಇಂಟು 100. ಇಲ್ಲಿ ನಾವು ಮೊದಲಿಗೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು, P1 Q0 ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾಗಿ ಒಂದು ಅಡಿಷನಲ್ ಕಾಲಮನ್ನು ಹಾಕೊಳ್ಳೋಣಂತ. ಇದಕ್ಕೆ ಸಿಗ್ಮಾ P1 Q0ಗೆ ಇಲ್ಲಿ ಅಂದರೆ ಯಾವುದು, ಈ ವ್ಯಾಲ್ಯೂಗಳು. ನೆಕ್ಸ್ಟ್ ಇರೋದು ಯಾವುದು, Q0. ಈ ವ್ಯಾಲ್ಯೂಗಳು ಎರಡನ್ನ ನೀವು ಮಲ್ಟಿಪ್ಲೈ ಮಾಡಿ ಬರ್ಕೋಬೇಕು. P1 Q0 ಇವೆರಡು ವ್ಯಾಲ್ಯೂಗಳನ್ನು ಮಲ್ಟಿಪ್ಲೈ ಮಾಡಬೇಕು. ಏದು ನೋಡೋದಾದರೆ 85 ಇಂಟು 10 ಎಷ್ಟು ಬರುತ್ತೆ, 850. ಸಿಮಿಲರ್ಲಿ 69 ಇಂಟು 2 ವ್ಯಾಲ್ಯೂ 138 ಬರುತ್ತೆ. ಅದೇ ರೀತಿಯಲ್ಲಿ ನೆಕ್ಸ್ಟು 160 ಇಂಟು 1 ಅಂದರೆ 160 ಬರುತ್ತೆ. ಲಾಸ್ಟ್ ಒನ್ನು 210 ಇಂಟು 1 ಇದು ಎಷ್ಟು ಬರುತ್ತೆ, 210. ಇಲ್ಲಿ ಇರುವಂತಹ ಎಲ್ಲ ವ್ಯಾಲ್ಯೂಗಳನ್ನು ನೀವು ಕೂಡಿಸಿ ಬರಿಬೇಕು. ಕೂಡಿಸಿ ಬರೆದ್ರೆ ಏನು ಬರುತ್ತೆ, ನಿಮ್ಗೆ ಸಿಗ್ಮಾ P1 Q0 ಬರ್ತೈತಿ. ಟೋಟಲ್ ಮಾಡಿದ್ರೆ ಬರೋದು 1358. ಅದೇ ರೀತಿ ನೆಕ್ಸ್ಟ್ ನಮಗೆ ಈ ಫಾರ್ಮುಲಾದಲ್ಲಿ ಬೇಕಾಗಿರೋ ವ್ಯಾಲ್ಯೂ ಅಂದರೆ P0 Q0 ಬೇಕು. P0 ಅಂದರೆ ವ್ಯಾಲ್ಯೂ ಇವುಗಳು, Q0 ಅಂದರೆ ಈ ವ್ಯಾಲ್ಯೂಗಳು. ನಿಮ್ಗೆ ಹೈಲೈಟ್ ಮಾಡಿ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಇವೆರಡು ಇಂಟು ಮಾಡಿ ನೀವು ಬರಿಬೇಕು. ನೆಕ್ಸ್ಟ್ ಅನದರ್ ಕಾಲಮ್ P0 Q0. ಒಂದನೇ ವ್ಯಾಲ್ಯೂ 40 ಇಂಟು 10 ಮಾಡಿದ್ರೆ ಎಷ್ಟು ಬರುತ್ತೆ, 400. ಸಿಮಿಲರ್ಲಿ ಎರಡನೇ ವ್ಯಾಲ್ಯೂ 32 ಇಂಟು 2 ಇದು ಮಾಡಿದರೆ ನಿಮ್ಗೆ ವ್ಯಾಲ್ಯೂ ಬರೋದು 64. ಥರ್ಡ್ ಒನ್ 72 ಇಂಟು 1 ಆನ್ಸರ್ ಅದು ಕೂಡ 72. ನೆಕ್ಸ್ಟ್ ಲಾಸ್ಟ್ ಒನ್ ಇರೋದು ಅದು ಕೂಡ 72 ಇಂಟು 1 ಅದು ಕೂಡ ಆನ್ಸರ್ ಎಷ್ಟು ಬರುತ್ತೆ ರೀ,
72 ಬರ್ತೈತಿ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ನಮ್ದು ಅಗಳು ಮಾಡಿದ ಹಾಗೆ ಈ ಎಲ್ಲ ವ್ಯಾಲ್ಯೂಗಳನ್ನು ಕೂಡಿಸಿ ಬರಿಬೇಕು. ಸಿಗ್ಮಾ ಪಿ ನಾಟ್ ಕ್ಯೂ ನಾಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 608 ಬರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಈಗ ಬಂದಿರುವಂಥ ಈ ಎರಡು ವ್ಯಾಲ್ಯೂಗಳನ್ನು ಫಾರ್ಮುಲಾದೊಳಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆಗ ಮತ್ತೆ ನಿಮ್ಗೆ ಇನ್ನೊಮ್ಮೆ ಫಾರ್ಮುಲಾ ಡಿಸ್ಪ್ಲೇ ಮಾಡ್ತೀನಿ. P01 of last pairs is equal to sigma P1 Q0 divided by sigma P0 Q0 into 100. P1 Q0 ಅಂದ್ರೆ ಎಷ್ಟು, 1358 1358 into 100 divided by ಬೇಕಾಗಿರೋದು P0 Q0 ಇಲ್ಲಿ ಆಲ್ರೆಡಿ ಅಸರ್ಟೈನ್ ಮಾಡಿದ್ದೀವಿ, 608 divided by 608. therefore ನಿಮ್ದು ಆನ್ಸರ್ ಎಷ್ಟು ಬರುತ್ತೆ, 223.36. ಈಗ ಫಸ್ಟ್ ಕೇಳಿರುವಂತಹ ಲಾಸ್ಟ್ ಪೇರ್ಸ್ ಇಂಡೆಕ್ಸ್ ನಂಬರ್ ಅಥವಾ ಲಾಸ್ಟ್ ಪೇರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಏನು ಕರಿತೀವಿ ಅದು ಕ್ಯಾಲ್ಕುಲೇಟ್ ಮಾಡಿದ ಹಾಗೆ. ಎರಡನೇದು ಕೇಳಿರೋದು ಯಾರು ಅಂತಂದ್ರೆ ಅದು ಪಾರ್ಷೇಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅನ್ನ ಕೇಳಿದಾರ. ಅದರ ಫಾರ್ಮುಲಾ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. P01 is equal to sigma P1 Q1 divided by sigma P0 Q1. ಇಲ್ಲಿ ಏನಾಗುತ್ತೆ, ಕ್ವಾಂಟಿಟಿ ಕರೆಂಟ್ ಇಯರ್ದನ್ನು ತಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತಿರ್ತೀವಿ, ಇಂಟು 100 ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಫಾರ್ಮುಲಾವನ್ನು ಅಬ್ಸರ್ವ್ ಮಾಡಿದಾಗ ನಮ್ಗೆ ಬೇಕಾಗಿರೋ ವ್ಯಾಲ್ಯೂ ಒಂದೇದು ಯಾವುದು ಅಂದ್ರೆ ಸಿಗ್ಮಾ P1 Q1. ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. P1 ವ್ಯಾಲ್ಯೂಗಳು ಇವು, Q1 ವ್ಯಾಲ್ಯೂಗಳು ಇವು. ಇವೆರಡು ವ್ಯಾಲ್ಯೂಗಳನ್ನು ಇಂಟು ಮಾಡಿ ನೀವು P1 Q1 ಕಾಲಮ್ ಅನ್ನ ಅಡಿಷನಲ್ ಆಗಿ ಆ್ಯಡ್ ಮಾಡ್ಕೋಬೇಕು. ಎದ್ದು ನೋಡ್ರಿ, P1 85 ಐತಿ, Q1 12 ಇದೆ. 85 ಇಂಟು 12 ಮಾಡಿದ್ರೆ ನಿಮ್ಗೆ 1020 ಬರ್ತೈತಿ. ಸಿಮಿಲರ್ಲಿ ಎರಡನೇದ್ದು 69 ಇಂಟು 6 ಮಾಡಿದರೆ ಆನ್ಸರ್ 414. ಥರ್ಡ್ ಕೇಸು 160 ಇಂಟು 1 ಸೇಮ್ 160 ಬರ್ತೈತಿ. ಫೋರ್ತ್ ಒನ್ ಡಿ 210 ಇಂಟು 2 ಆನ್ಸರ್ 420 ಬರುತ್ತೆ. ಇಲ್ಲಿಯೂ ಕೂಡ ಇವೆಲ್ಲವುಗಳನ್ನು ಕೂಡಿಸಿ ಸಿಗ್ಮಾ P1 Q1 ಅಂತ ಹೇಳಿ ನಾವು ಬರಿಬೇಕು. 2014 ಬರುತ್ತೆ. ಈ ಫಾರ್ಮುಲಾದೊಳಗೆ ಒಂದೇದಾಯ್ತು. ಎರಡನೇದು ಯಾವ್ದ್ರಿ, P0 Q1. P0 Q1 ಅನ್ನು ನಾವು ಕಾಲಮನ್ನು ಹಾಕಬೇಕಾಗತ್ತೆ. ಇಲ್ಲಿ ನಿಮ್ಗೆ P0 ಅಂದರೆ ಎಷ್ಟು, ಈ ವ್ಯಾಲ್ಯೂಗಳು 40 32 72 72. Q1 ಅಂದ್ರೆ ಸೇಮ್ 12 6 1 2. ಇನ್ನೊಂದು ಕಾಲಮನ್ನು ಹಾಕೊಳ್ಳೋಣಂತ P0 Q1. P0 ಒಂದನೇ ಕೇಸ್ ಒಳಗಿರೋದು ಎಷ್ಟು, 40, Q1 12. 40 ಇಂಟು 12 ಮಾಡಿದರೆ 480. ಎರಡನೇದ್ದು 32 ಇಂಟು 6 ಮಾಡಿದರೆ 192 ಬರುತ್ತೆ. ಥರ್ಡ್ ಒನ್ 72 ಇಂಟು 1 ಸೇಮ್ 72. ಆ್ಯಂಡ್ ಲಾಸ್ಟ್ ಒನ್ 72 ಇಂಟು 2 44 ಬರುತ್ತೆ. ಇಲ್ಲಿಯೂ ಕೂಡ ಇವುಗಳ ಎಲ್ಲವನ್ನ ನೀವೇನು ಮಾಡಬೇಕು, ಕೂಡಿಸ್ಬೇಕು. ಕೂಡಿಸಿದ್ರೆ ಟೋಟಲ್ ಬರೋದು ಸಿಗ್ಮಾ P0 Q1 ಈಸ್ ಈಕ್ವಲ್ ಟು 888 ಬರುತ್ತೆ. ಇವೆರಡು ವ್ಯಾಲ್ಯೂಗಳನ್ನು ಫಾರ್ಮುಲಾದೊಳಗೆ ಸಬ್ಸ್ಟಿಟ್ಯೂಟ್ ಮಾಡೋಣಂತ. ಫಸ್ಟ್ ಇರೋದೇನು, P1 Q1 ಆಲ್ರೆಡಿ ಕಂಡುಹಿಡಿದ್ವಿ, 2014 ಬರೆಯೋಣಂತ. ಅದನ್ನು ನಾವು ಫಾರ್ಮುಲಾದೊಳಗೆ 2014 ಇಂಟು 100 ಡಿವೈಡೆಡ್ ಬೈ P0 Q1 ಕಂಡುಹಿಡ್ದೇವಿ 888 ಡಿವೈಡೆಡ್ ಬೈ 888 ಮಾಡಿದ್ರೆ ಆನ್ಸರ್ 226.80. ಇಲ್ಲಿಗೆ ಪಾರ್ಷೇಸ್ ಇಂಡೆಕ್ಸ್ ನಂಬರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಥರ್ಡ್ ಒನ್ ಕೇಳಿರೋದು ಯಾವುದು, ಡಾರ್ಬಿಶ್ ಬೌಲೇಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಫಾರ್ಮುಲಾ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. 1 divided by 2 into the bracket sigma P1 Q0 divided by sigma P0 Q0 plus sigma P1 Q1 divided by sigma P0 Q1
ಬ್ರಾಕೆಟ್ ಕಂಪ್ಲೀಟ್ ಇಂಟು 100 ಮಾಡಬೇಕು. ಆಲ್ರೆಡಿ ನಾವು ಹಿಂದೆ ಇವೆಲ್ಲ ವ್ಯಾಲ್ಯೂಗಳನ್ನು ಅಸರ್ಟೈನ್ ಮಾಡಿರೋದಿದೆ. ಈ ಫಾರ್ಮುಲಾದೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋದು ಮಾತ್ರ ಬಾಕಿ. 1/2 ಇಂಟು ದ ಬ್ರಾಕೆಟ್ ಸಿಗ್ಮಾ P1 Q0 ಎಷ್ಟಿದೆ ರೀ 1338 ಬರಿಬೇಕು, ಡಿವೈಡೆಡ್ ಬೈ ಸಿಗ್ಮಾ P0 Q0 608 ಪ್ಲಸ್ ಸಿಗ್ಮಾ P1 Q1 ಎಷ್ಟಿದೆ ರೀ 2014 ಡಿವೈಡೆಡ್ ಬೈ 888 ಬ್ರಾಕೆಟ್ ಕಂಪ್ಲೀಟ್ ಇಂಟು 100. ಇಲ್ಲಿ ನೀವು ಫಸ್ಟ್ ಇದ ಎರಡು ಸಿಂಪ್ಲಿಫೈ ಮಾಡ್ಕೋರಿ, ಎರಡು ಡಿವೈಡೆಡ್ ಬೈ ಮಾಡಿ ಬರೋದು, ಆಮೇಲೆ ಅಡಿಷನ್ ಮಾಡ್ರಿ. ಮೊದಲ ಅಡಿಷನ್ ಮಾಡಿ ಆಮೇಲೆ ಡಿವಿಷನ್ ಮಾಡಿದ್ರೆ ತಪ್ಪದು. 1/2 into the bracket 2.2336 plus 2.2680 bracket complete into 100. ಎರಡು ಆ್ಯಡ್ ಮಾಡಿ ಡಿವೈಡೆಡ್ ಬೈ ಮಾಡಿ ಇಂಟು 100 ಅನ್ನು ನೀವು ಮಾಡಬೇಕು. ಫೈನಲ್ ಆನ್ಸರ್ 225.08 ಬರ್ತೈತಿ. ಫೋರ್ತ್ ಕೇಳಿರೋದು ಮಾರ್ಷಲ್ ಎಡ್ವರ್ತ್ ಇಂಡೆಕ್ಸ್ ನಂಬರ್. ಅವ್ರದ್ದು ಫಾರ್ಮುಲಾ ನೋಡೋದಾದ್ರೆ ಸಿಗ್ಮಾ P1 Q0 ಪ್ಲಸ್ ಸಿಗ್ಮಾ P1 Q1 ಡಿವೈಡೆಡ್ ಬೈ ಸಿಗ್ಮಾ P0 Q0 ಪ್ಲಸ್ ಸಿಗ್ಮಾ P0 Q1 ಇಂಟು 100. ಇಲ್ಲಿ ಆಲ್ರೆಡಿ ನಾವು ಇವುಗಳನ್ನು ಕ್ಯಾಲ್ಕುಲೇಟ್ ಮಾಡಿರೋದಿದೆ, ಕೇವಲ ಫಾರ್ಮುಲಾದೊಳಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. 1358 ಪ್ಲಸ್ 2014 ಡಿವೈಡೆಡ್ ಬೈ 608 ಪ್ಲಸ್ 888 ಇಂಟು 100. ಸಿಂಪ್ಲಿಫೈ ಮಾಡಿದರೆ ಇವೆರಡು ಆ್ಯಡ್ ಮಾಡ್ಕೋರಿ. ಫಸ್ಟ್ ಇವೆರಡು ಆ್ಯಡ್ ಮಾಡ್ಕೋರಿ, ಆಮೇಲೆ ಡಿವೈಡೆಡ್ ಬೈ ಮಾಡಿ ಇಂಟು 100 ಮಾಡಿದ್ರೆ 225.40 ನಿಮ್ಮ ಆನ್ಸರ್ ಬರುತ್ತೆ. ಲಾಸ್ಟ್ ಒನ್ ಫಿಶರ್ಸ್ ಇಂಡೆಕ್ಸ್ ನಂಬರ್ ಕೇಳಿದಾರೆ. ಇಲ್ಲಿ ಎರಡು ಫಾರ್ಮುಲಾದೊಳಗೆ ಯಾವುದಾದ್ರೂ ಯೂಸ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಮೊದಲೇ ಫಾರ್ಮುಲಾದಲ್ಲಿ ಇರೋದು ಏನು ಅಂತಂದ್ರೆ ರೂಟ್ P01 ಲಾಸ್ಟ್ ಪೇರ್ಸ್ದು ಇಂಟು P01 ಆಫ್ ಪ್ಯಾಸಿ ತೆಗೆದ್ರೆ ಮುಗಿತೈತೆ ರೂಟ್. ಅದರ್ವೈಸ್ ಅದು ಬೇಡ ಅಂದ್ರೆ ನಾವು ಸಪ್ರೇಟ್ ಆಗಿನೂ ಕೂಡ ಈ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬಹುದು. ನಿಮ್ಗೆ ಇಲ್ಲಿ ಆನ್ಸರ್ನ ನಾವು ತೋರಿಸೋದಾದ್ರೆ ನಾನೀಗ ಎರಡನೇ ಫಾರ್ಮುಲಾ ಏನಿದೆಯೋ ಅದನ್ನು ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ರೂಟ್ 1358 ಡಿವೈಡೆಡ್ ಬೈ 608 ಇಂಟು 2014 ಡಿವೈಡೆಡ್ ಬೈ 888 ಬ್ರಾಕೆಟ್ ಕಂಪ್ಲೀಟ್ ಇಂಟು 100. ನೀವು ಇದನ್ನು ಸಿಂಪ್ಲಿಫೈ ಮಾಡಿ ರೂಟ್ ತೆಗೆದ್ರೆ 225.07 ಆನ್ಸರ್ ಬರುತ್ತೆ. ಈ 5 ಮೆಥಡ್ ಮೇಲಿನ ಪ್ರಾಬ್ಲಮ್ಗಳು ನಿಮ್ಮ ಎಕ್ಸಾಮಿನೇಷನ್ ದೃಷ್ಟಿಯಿಂದ 15 ಮಾರ್ಕ್ಸ್ಗೆ ಬಹಳಷ್ಟು ಇಂಪಾರ್ಟೆಂಟು. ವಿಡಿಯೋನ ಸ್ಕಿಪ್ ಮಾಡದೆ ಪ್ರತಿಯೊಂದು ಸ್ಟೆಪ್ಪನ್ನು ನೀವು ನೋಡಿ ಕ್ಯಾಲ್ಕುಲೇಟ್ ಮಾಡಿರಿ. ಎಕ್ಸಾಮಿನೇಷನ್ಗೆ 15 ಮಾರ್ಕ್ಸ್ಗೆ ನಿಮಗೆ ಕಂಪಲ್ಸರಿ ಕ್ವಶನ್ನು ಬಂದೇ ಬರುತ್ತೆ. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.